ಅಕ್ಕ ನಾನು ಆಟ ಆಡೋಕೋತೆ ಅಂದ್ರೂ ಬಿಡೋದಿಲ್ಲ, ಎಂದ್ರು ಪ್ರಶ್ನೆ ಕೇಂದ್ರ ಅಂದ್ರೂ ಉತ್ತರ ಹೇಳೋದಿಲ್ಲ. ನಂಗಿಲ್ಲಿ ಕೂಕೊಂಡು ಬೋರ್ ಹತ್ತಕ್ಕ. ನಾನು ಹೋತೆ ಅಕ್ಕ, ಅದು ಅಮ್ಮಯ್ಯ ಇದ್ರೆ ನೀನಂತರೂ ಹೇಳ. ನೀನು ನನ್ನ ಜೊತೆ ಇರೋದಿಲ್ವೇನೋ? ನೀ ಹಿಂಗೆ ಹೇಳ್ರಿ ನಾನು ಐಸ್ ಕ್ಯಾಂಡಿ ಕಣ್ಣ ಕರ್ಗಿ ಹೋತೆ ಕಾಣ. ನೀ ಅಂತ ಹೇಳ್ರು ಕೇಂತ ಕಾಣ, ನಿಂಗೆ ಗೊತ್ತಿತ್ತಲ್ದ ಅದೆಲ್ಲ. ಪುಟ ಮಾತಾಡಬೇಕು, ಆದರೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೇನು ಯೋಚನೆಗಳು, ಯಾವುದು ಸರಿ ಹೋಗ್ತಾ ಇಲ್ಲ ಕಣೋ. ತುಂಬ ತಲೆ ಕೆಡ್ತಿದೆ. ಈಗ ಎಂತ ಆಯ್ತು ಹೇಳು, ಎಲ್ಲ ಸರಿ ಇತ್ತು. ಆ ಪಟೇಲ ಒಂದು ಪಡಿಗಿದ್ದ, ಈಚೆ ಮೂರು ಬೀಳ ಗಂಟು ಮುಟ್ಟ ಕತ್ಕೊಂಡು ಹೋದಳು. ನೀನು ನಾನು ಆರಾಮ ಇರ್ಲಕ್ಕಲ್ದ, ದನಿಗಳ ಹತ್ರ ಹೇಳ್ಕೊಂಡ್ರೆ ಎಂತತ್ ನಿಮ್ಗೆ ವಿಷಯ ಅದೆಲ್ಲ ಪುಟ. ಮತ್ತೆ ಎಂತ ಈಗ ತಲೆ ಬಿಸಿ? ಅದೇ ಕಣೋ, ಅವನದು ಯಾರೋ ಅಪ್ಪಾಜಿ ಮಗ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ. ಅದಾ ದನಿಗಳು ಹೆಗಳಿಗೂ ಕನ್ವರ್ಸಿರ್ತಿರಲ್ದ? ಇಲ್ಲ ಇಲ್ಲ, ಅವ್ರು ಕನ್ವರ್ಸ್ತಿರೋದು ಇವನ ಬಗ್ಗೆ ಅಲ್ಲ. ಮತ್ತೆ ಈಗಷ್ಟೇ ಮಗ ಅಂತ ಹೇಳ್ದಕ್ಕ. ಮಗ ಅಂತ ಹೇಳ್ಕೊಂಡು ಬಂದಿದ್ದಾನಷ್ಟೇ ಕಣೋ, ಆದರೆ ಮಗ ಅಲ್ಲ. ನಿಂಗೆ ಹೆಂಗೆ ಗೊತ್ತಾ ದನಿಗಳ ಮಗ ಅಲ್ಲ ಅಂದೆ? ನೀನು ದನಿಗಳ ಮಗನ ಕಂಡಿದ್ಯಾ? ನೀ ಸುಮ್ಮನೆ ಮಂಡ ಹೇಳ ಮಾಡ್ಕಂತಕ್ಕ. ಅವ ಮಗ ಅಲ್ಲ ನಿಂಗೆ ಹೆಂಗೆ ಗೊತ್ತಿತ್ತು? ಹೇಗೆ ಅಂದರೆ ಅವ್ರ ಮಗ ಭುವನ್. ಅಂದರೆ ಅವ್ರ ಮಗ ಭುವನ್ ಥರ ಒಳ್ಳೆಯವನಾಗಿರ್ಬೇಕು, ಇವನ್ ಥರ ಕೆಟ್ಟವನಾಗಿರ್ಬಾರ್ದು ಅಂತ. ಇವ ಕೆಟ್ಟವನು ನಿಂಗೆ ಹೆಂಗೆ ಗೊತ್ತಿತ್ತು? ಪುಟ್ಟ, ಇದೇನೋ ಒಳ್ಳೆ ಹೋಟೆಲ್ ಕೇಳೋ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ? ಹಂಗಲ್ಲಕ್ಕ, ಇದೊಂಥರ ವಿಚಿತ್ರ ಇತ್ತು, ಅದಕ್ಕೆ ಕೇಂಡೆ. ಅವನು ಅಪ್ಪಾಜಿನ ಕೊಲ್ಲಕ್ಕಂತೆ ಬಂದಿರೋದಂತೆ ಕಣೋ, ಸೇಡ್ ತೀರ್ಸ್ಕೊಳಕ್ ಬಂದಿರೋದಂತೆ. ಹಂಗಂತ ಅವನೇ ಹೇಳ್ಕೊಂಡಿದ್ದಾನೆ. ಅಯ್ಯಪ್ಪ, ಈ ವಿಷಯ ಮೊದಲೇ ದನಿಗಳ ಹತ್ರ ಹೇಳಿಬಿಡಿ. ಹೇಳಕ್ಕಾಗಿದ್ರೆ ಹೇಳ್ತಿರ್ಲಿಲ್ವೇನೋ? ನಂಗಾರು ಹೇಳಿ. ಅವ್ರಿಗೆ ಹೇಳಾಯ್ತು ಕಣೋ, ಆದರೆ ಅರ್ಥ ಮಾಡ್ಕೋತಿಲ್ಲ. ಅವ್ರಿಗೀಗ ಅಪ್ಪ ಮಗನ ಸೇರಿಸೋ ಹುಚ್ಚು ಬಂದಿದೆ. ನೀನಂತರೂ ಕರ್ಕೊಂಬಂದ್ರೆ ಅಪ್ಪಾಜಿ ಮೇಲೆ ಆಣೆ ಅಷ್ಟೊತ್ತಿ ನನ್ನ ಕೈ ಕಟ್ಟಿ ಕೂಗಂತ. ಇದೆಲ್ಲ ಆಣೆ ಪ್ರಮಾಣಕ್ಕೆ ಸರಿ ಹೋಗೋ ವಿಷಯ ಅಲ್ಲ ಪುಟ. ಭುವನ್ಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥನೇ ಆಗ್ತಿಲ್ಲ. ಅವನು ನಿಜವಾದ ಮಗ ಅಲ್ಲ ಅಂತ ಹೇಳಿದ್ರೆ ಭುವನ್ ಅರ್ಥನೇ ಮಾಡ್ಕೋತಾ ಇಲ್ಲ. ಸರಿ ನೋಡು, ನೀನು ಇದನ್ನೆಲ್ಲ ಅಪ್ಪ ಅಮ್ಮ ಅಥವಾ ಸವಿತಕ್ಕಂಗೆ ಹೇಳ್ಬಿಡ ಆಯ್ತಾ? ಇದೇನಿದ್ರು ನಿನ್ನ ಮಧ್ಯೆ ಮಾತ್ರ ಇರಬೇಕಾಗಿರೋ ವಿಷಯ, ಸರಿನಾ? ಹಾಗಂತ ಆಣೆ ಮಾಡು. ಮತ್ತೆ ನಂಗೆ ತಿರ್ಸಿ ಬಿಟ್ಟು ಅಲ್ದ. ಆಯ್ತು, ಯಾರ ಹತ್ರ ಹೇಳುದಿಲ್ಲ. ಊರ್ಮಿಳಾ, ಊರ್ಮಿಳಾ. ಏನ್ ಶ್ರದ್ಧಾ ಮೇಡಮ್, ಚೆನ್ನಾಗಿದ್ದೀರಾ? ಊರ್ಮಿಳಾ, ಇದು ನನ್ನ ರೂಮು. ಕೇಳ್ಕೊಂಡು ಒಳಗೆ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇರಲಿ. ಹೌದಮ್ಮ, ನನಗೇನೂ ಗೊತ್ತಾಗಲ್ಲ. ಗುಗ್ಗು, ನಾನು ಮಕ್ಳಿಗೆ ಪಾಠ ಮಾಡ್ತೀಯಲ್ಲ, ಹಾಗೆ ನಂಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಹೇಳ್ಕೊಡಿ. ಗುರು ದಕ್ಷಿಣೆ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಮೊದಲು ಏನು ವಿಷಯ ಅಂತ ಹೇಳು. ಸಿಟ್ ಮಾಡ್ಕೊಂಡಾಗ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಭುವನ್ ಹೇಳಿರ್ಬೇಕಲ್ಲ, ನಾನಿರಲೇ ಇರುವಾಗ. ನಾನು 3 ದಿನ ಇರಲಿಲ್ಲ ಅಂತ ಅಕ್ಕ ಅವ್ರು ಭಾರಿ ಜೋಶಲ್ಲಿರೋಂಗಿದೆ. ಏನು ಕತೆ? ನಾನಿರೋದೇ ಹೀಗೆ, ನೀನಿದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೆ. ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಅನ್ನು. ಪರವಾಗಿಲ್ಲ, ಬೈಯಿ. ಆದರೆ ನಾನೀಗ ಬಂದಾಯಿತು. ಇನ್ನು ಮುಂದೆ ನನ್ನ ಪಾತ್ರ ನಂದು, ನಿನ್ನ ಪಾತ್ರ ನಿಂದು. ಇನ್ನು ಮುಂದೆ ನಿನ್ನ ಪಾಡಿಗೆ ನೀನು ಆ ಆ ಈ ಅಂತ ಹೇಳ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಹೇಳ್ಕೊಡ್ತೀನಿ, ಎಲ್ಲ ಹೇಳ್ಕೊಡ್ತೀನಿ. ಇನ್ನೆಷ್ಟು ದಿನ ಊರ್ಮಿಳಾ ಈ ನಿನ್ನ ಮುಖವಾಡ ಇಲ್ಲ? ಅದೆಲ್ಲ ಕಳ್ಚೋ ಟೈಮು ಹತ್ತಿರ ಬಂದಾಯಿತು. ಒಂದೊಂದಾಗಿ ಹೇಳ್ಕೊಡ್ತೀನಿ. ಕೊಲಿದೆ ಹೋದರೆ 4 ಬಾರಿಸಿ ಹೇಳ್ಕೊಡ್ತೀನಿ.
ಸಣ್ಣವರಿದ್ದಾಗ ನಮ್ಮ ಕ್ಲಾಸಲ್ಲಿ ಗಣಿತ ಟೀಚರು ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಟೆಸ್ಟ್ ಕೊಡ್ತಾಯಿದ್ರು. ನಂಗೆ ಅದರಲ್ಲಿ ಟಾಪಲ್ಲಿ ಬಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ನಾವಿವಾಗ ತುಂಬ ಬ್ರಿಲಿಯಂಟ್ ಟೀಚರ್. ಈಗ ನಾನು ನಿನಗೊಂದು ಸರ್ಪ್ರೈಸ್ ಟೆಸ್ಟ್ ಕೊಡೋಣ ಅಂತಿದ್ದೀನಿ. ಸದ್ಯಕ್ಕೆ ಟೆಸ್ಟ್ ಸೈಡಲ್ಲಿರಲಿ, ಸರ್ಪ್ರೈಸ್ ಮಾತ್ರ ಕೊಡ್ತೀನಿ. ಅವತ್ತು ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ, ನೆನಪಲ್ಲಿದೆಯಾ? ಹೇಳಲಾ ಇವಾಗ? ಕೊಡು ಕಾಯ್ತಾ ಇದ್ದೀನಿ ನಿನ್ನ ಸರ್ಪ್ರೈಸ್ಗೋಸ್ಕರ. ಬೇಡ, ನಾನು ಹೇಳಲ್ಲ. ಹೇಗಿದ್ರು ಕಾಯ್ತೀನಿ ಅಂತಂದ್ಯಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಕಾಯಿ, ಎಲ್ಲ ವಿಷಯ ನಿನಗೆ ಗೊತ್ತಾಗುತ್ತೆ. ಇದು ಹೋದಳು ವಾಪಸ್ ಬಂದಿದ್ದಾಳೆ. ಅವಳು ವಾಪಸ್ಸೇ ಬತ್ತಿಲ್ಲ. ನಾನು ನನ್ನ ಬೋನೊಟ್ಟಿ ಒಳ್ಳೆ ರೀತಿಗೆ ಇರ್ಲಿಕ್ಕೆ ಕನ್ಸ್ಕಣದೇ ಬಂತು, ಎಲ್ಲ ಹಾಳಾಯ್ತು. ಅವಳ ಅಮ್ಮಗೆ ಇನ್ನೂ ಒಂದಿಷ್ಟು ಹುಷಾರಿಲ್ದೆ ಇನ್ನೂ ಅವಳು ಅಲ್ಲೇ ಇರ್ಕಿದಿತ್ತು, ಬಪ್ಪದೆ ಬೇಡ ಇದ್ದಿತ್ತು. ಅವಳು ಕಾಲ್ಗತ್ತಿಲ್ಲ, ನಂಗೂ ನಿದ್ದಿಲ್ಲ. ನನ್ನ ಭುವನ ಅವಳು ಹಿಂದಿಂದ ಬಿದ್ದು ಮಾತಾಡ್ಸ್ರು ಮುಖ ಕಾಣ್ತಿಲ್ಲ, ಅವಳೇ ಮಾತ್ರ ಮೈ ಮೇಲೆ ಬಿದ್ದೆ ಭುವನ ಅಂತ ಮಾತಾಡ್ತಾಳೆ. ಎಲ್ಲ ನನ್ನ ಕರ್ಮ, ನನ್ನ ಗ್ರಾಚಾರ. ಕೃಷ್ಣನ ಅಂಗಡಿಲಿ ಒಂದು ಒಳ್ಳೆ ನಿದ್ದೆ ಔಷಧಿ ತಗೊಂಡಿದ್ದೆ, ಅದ್ರಲ್ಲಿ ಒಂದು ಚೂರು ನಿನಗೆ ಕೊಡ್ಲಾ? ಊರ್ಮಿಳಕ್ಕ, ಆಹಾ ಎಲ್ಲಿದ್ದೆ ಮಾರಾಯ್ತಿ ಇಷ್ಟು ದಿನ, ನೀನಿಲ್ದೆ ಬೇಜಾರಾಗಿ ಹೋಗಿತ್ತು ನನಗೆ. ಈಗ ನೀ ಬಂದಿಯಲ್ಲ ಪಚ್ಚಿ ಭಾರಿ ಖುಷಿಯಾಗಿದ್ದ. ಎಲ್ಲ ನನ್ನ ಹೊಟ್ಟೆ ಉರ್ಸೋಕೆ ಹುಡ್ಕೊಂಡಿರಿ, ಎಂತ ಮಾಡು? ನಿನಗೆ ಹೊಟ್ಟೆ ಉರ್ಸೋದಲ್ಲ, ನಿನ್ನ ಹೊಟ್ಟೆ ತಗೊಂಡಾಗ ಹಂಡಿಲ್ ಹಾಕಿ ಬೇಯಿಸಿ ಉರ್ಸಕ್ಕು. ಆವತ್ತು ಶ್ರದ್ಧಾ ಮೇಡಮ್ ಬಗ್ಗೆ ನನಗೆ ಹೇಳಿ ಉರ್ಸ್ತಿದ್ದೆ, ಈಗ ಗೊತ್ತಾತಾ ಎಂತ ಅಂತಂದೇಳಿ. ಹಾ ಶ್ರದ್ಧಾಕ್ಕ, ನೀ ಪೊಲ್ಟಿ ಹೊಡೆದ್ರೆ ಈ ಜನ್ಮದ ನಿಂಗೆ ಸಿಕ್ಕುದಿಲ್ಲ. ನನ್ನ ಶಾಪ ಐತ್ ನಿಂಗೆ. ಏಯ್ ನಿನ್ನ ಶಾಪ ಅಲ್ಲ, ಅವತ್ತು ಕಾಫಿಗೆ ಉಪ್ಪು ಹಾಕಿ ಕೊಟ್ಟಿದ್ದಿಲ್ಲ, ಅದಕ್ಕೆ ಇದು ನನ್ನ ಶಾಪ. ಹೆಂಗೆ ಪಚ್ಚಿ ಪವಾಡ. ಉರ್ಸ ಎಷ್ಟು ಬೇಕಾದ್ರೂ ಉರ್ಸ, ನಂಗೂ ಒಂದು ಕಾಲ ಬತ್ತು, ಅಷ್ಟೊತ್ತಿ ನಿಂಗೂ ಉರ್ಸ್ತಿ. ಹಿಂಗೆ ಬಡ್ಡಿ ಸೇರಿಸಿ ಉರ್ಸ್ತಿ ನಿಂಗೆ. ಅದೆಂತ ಪಟ್ಟಿ ಸಮೇತ ತೀರಿಸ್ತೆ ಅಂತೇಳಿ ನಾನು ಕಾಣ್ತೆ. ಆಹಾ ದೇವ್ರೇ, ಎಂತಾದ್ರೂ ಮಾಡಿ ಆ ಊರ್ಮಿಳಂಗೆ ಮಾಡಿ ಹೊಡೆದು ಇಲ್ಲೇ ಇಪ್ಪಗಳು ಹಾಂಗೆ ಮಾಡ. ಏಯ್ ನಾನೀಗ ಹೊರ ಕೊಡ್ತಾನೆ, ಎಂತ ಬೇಕು ಕೇಳದೇವ್ರೆ. ಕೇಳ. ಆನಂದ ಪರಮಾನಂದ ಮರಣಾನಂದ, ಆನಂದ ಮರಣಾನಂದ, ಆನಂದ ಮರಣಾನಂದ. ನನ್ನ ಗ್ರಾಚಾರಕ್ಕೆ ಇವನೊಬ್ಬ. ಒಂದು ಪಕ್ಷದಲ್ಲಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಬಿಟ್ಬಿಡ್ತಿದ್ದೇನೋ. ಆದರೆ ಈ ಊರ್ಮಿಳ ಮಾತು ನಾನು ಉತ್ತರ ಕೊಡಲೇಬೇಕು. ಅವರು ನಿಮ್ಮ ಮನೆಗೆ ಕರ್ಕೊಂಡು ಬರೋದ್ರ ಮೂಲಕ ನೋಡ್ತಾರೆ ಈ ಮನೆಗೆ ಎಂಥ ಪವರ್ ಬರುತ್ತೆ ಅಂತ.